ಎಲ್ರಿಗೂ ನಮಸ್ತೆ. ಈ ಒಂದು ಅಪ್ಡೇಟ್ KS ಮಾರ್ಚ್ ಅಂತ್ಯದಲ್ಲಿ ಮುಖ್ಯ ಪರೀಕ್ಷೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಓಕೆನಾ. ಸೊ 384 ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಭರ್ತಿಗೆ ಡಿಸೆಂಬರ್ 21ರಂದು ಪೂರ್ವಭಾವಿ ಪರೀಕ್ಷೆಯನ್ನು ಮತ್ತು ನಡೆಸಲು ಈಗಾಗಲೇ ನಿರ್ಧರಿಸಿರುವ KPSC 2025ರ ಮಾರ್ಚ್ 28, 29, ಏಪ್ರಿಲ್ 1 ಮತ್ತು 2ರಂದು ಮುಖ್ಯ ಪರೀಕ್ಷೆ ನಡೆಸಲು ಡೇಟ್ ನಿಗದಿಪಡಿಸಿದೆ. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಡೇಟ್ ಅವ್ರಿಗೂ ಕೂಡ ಗೊತ್ತಾಗಲಿ. ಈ ಬಗ್ಗೆ KPSC ಕಾರ್ಯದರ್ಶಿ ರಮಣದೀಪ್ ಚೌಧರಿ ಅವರು ಪ್ರಕಟಣೆ ಹೊರಡಿಸಿದ್ರು. ಓಕೆನಾ. ಈ ಹುದ್ದೆಗಳ ನೇಮಕಾತಿಗೆ KPSC ಆಗಸ್ಟ್ 27ರಂದು ಪೂರ್ವಭಾವಿ ಪರೀಕ್ಷೆ ನಡೆಸಿತ್ತು. ಆದರೆ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರಿಸಿದ ಪ್ರಶ್ನೆ ಉತ್ತರಗಳಲ್ಲಿ ತಪ್ಪು ಕಾಣಿಸಿಕೊಂಡ ಕಾರಣಕ್ಕೆ ಡಿಸೆಂಬರ್ 21ಕ್ಕೆ ಮರುಪರೀಕ್ಷೆ ನಿಗದಿಪಡಿಸಲಾಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಮರುಪರೀಕ್ಷೆ ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿ ಧಾರವಾಡ ಮತ್ತು ಬೆಂಗಳೂರು ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯುವ ಹಂತದಲ್ಲಿಯೇ ಈ ನಡುವೆ ಮುಖ್ಯ ಪರೀಕ್ಷೆಗೆ KPSC ದಿನ ನಿಗದಿಪಡಿಸಿದೆ ಅಂತ ಕೂಡ ಹೇಳಲಾಗ್ತಿದೆ. ಓಕೆನಾ. ಸೊ ಯಾರೆಲ್ಲ ಒಂದು ಕೋಡ್ ಅಪ್ಡೇಟ್ ಬರುತ್ತೆ, ತುಂಬಾ ಜನ ವೇಟ್ ಮಾಡ್ತಿರ್ತಾರೆ, ಬಿಕಾಸ್ ದಿಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಕೋಡ್ ಅಪ್ಡೇಟ್ ಬರುತ್ತೆ, ಆಮೇಲೆ ನಾವು ಎಕ್ಸಾಮ್ಗೆ ರೆಡಿ ಆಗ್ಬೋದು ಅನ್ನೋರಿಗೆ ಒಂದು ಶಾಕ್ ಕೂಡ ಆಗಿದೆ. ಸೊ ಇಲ್ಲಿ ಅವರಾಗಲೇ ಮೇನ್ ಆ ಒಂದು ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಒಂದು ಈ ವಿಚಾರಣೆ ನಡಿಬೇಕಾದ್ರೆ ಮುಖ್ಯ ಪರೀಕ್ಷೆಗೆ KPSC ದಿನ ನಿಗದಿ ಮಾಡಿದೆ ಅಂತ ಹೇಳಲಾಗ್ತಿದೆ. ಓಕೆನಾ. ಸೊ ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ಏನಂತ ಹೇಳಿದ್ದಾರೆ ಅವರು ಅಂದ್ರೆ, ಈ ಬಗ್ಗೆ KPSC ಕಾರ್ಯದರ್ಶಿ ರಣದೀಪ್ ಚೌಧರಿ ಅವರು ಪ್ರಕಟಣೆ ಹೊರಡಿಸಿದ್ದಾರೆ. ಆದರೆ ಅಧಿಸೂಚನೆ ಇನ್ನಷ್ಟೇ ಹೊರಡಿಸಬೇಕಿದೆ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ನಿಮ್ಮ KPSC ಎಕ್ಸಾಮ್ ಬರೀತಿರೋ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲೂ KS ಬರೀತಿರೋ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆನಾ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಕೋರ್ಟ್ ಆದೇಶ ಬರುತ್ತೆ, ಸೊ ಅಲ್ಲಿ ಡಿಸಿಷನ್ ತಗೊಂತಾರೆ ಅನ್ನೋ ವೆಯ್ಟ್ ಮಾಡ್ತಾ ಇರ್ತಾನೆ, ಬಟ್ ಅವ್ರಿಗೊಂದು ಶಾಕಿಂಗ್ ಕೂಡ ಅಂತ ಹೇಳ್ಬೋದು. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ವಿಡಿಯೋನ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ನಾನು ನೋಟಿಫಿಕೇಶನ್ ಬಿಟ್ಟರೆ ಇನ್ನೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.